ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಗೃಹ ಸಚಿವರ ಕ್ಷೇತ್ರ ಕೊರಟಗೆರೆ ತಾಲೂಕಿನಲ್ಲಿ ಜಲ್ಲಿ ಕ್ರಷರ್ಗಳ ಹಾವಳಿ ಹೆಚ್ಚಾಗಿದ್ದು, ಕ್ರಷರ್ಗಳಿಂದ ಟಿಪ್ಪರ್ ಲಾರಿಗಳ ಮೂಲಕ ಓವರ್ಲೋಡ್ ಸಾಗಾಟ ಮಾಡ್ತಾ ಇತ್ತು. ಇದರಿಂದ ಜಂಪಿನಹಳ್ಳಿಯಿಂದ ತೋವಿನಕೆರೆವರೆಗೆ ರಸ್ತೆಗಳ ಮಧ್ಯೆ ಗುಂಡಿಗಳು ಬಿದ್ದಿದ್ದು, ರಸ್ತೆಗಳು ಹಾಳಾಗಿದ್ದು, ಇದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಹಾಗೂ ಪರಿಸರ ಹಾಳಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದು. ಕ್ರಷರ್ಗಳ ಧೂಳಿನಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ರೈತರ ಜಮೀನುಗಳಲ್ಲಿ ಯಾವುದೇ ಬೆಳೆಗಳು ಬರ್ತಾ ಇಲ್ಲ. ಅರಣ್ಯ ನಾಶವಾಗ್ತಾ ಇರೋದನ್ನ ವಿರೋಧ ಮಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಜಂಪಿನಹಳ್ಳಿಯಲ್ಲಿ ಟಿಪ್ಪರ್ ಲಾರಿ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹರೀಶ್ ಮಾತನಾಡಿ, ಸಿಎನ್ ದುರ್ಗಾ ಹೋಬಳಿಯಲ್ಲಿ 6ಕ್ಕೂ ಹೆಚ್ಚು ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದ್ದು, ಗಣಿಗಾರಿಕೆಯಿಂದ ಉಂಟಾಗುವ ಧೂಳು ಮತ್ತು ಶಬ್ದದಿಂದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇರುವ ಮಕ್ಕಳಿಗೆ, ವಯೋವೃದ್ಧರಿಗೆ ಕಾಯಿಲೆಗಳು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಲೋಡ್ ತುಂಬಿಕೊಂಡು ಹೋಗುವ ಲಾರಿಗಳು ವೇಗವಾಗಿ ಬರ್ತಾ ಇದ್ದು, ಪಾದಚಾರಿಗಳ ಮೇಲೆ ಬರುವಂತೆ ಹೋಗ್ತಾರೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ನೂರಾರು ಲಾರಿಗಳು ಬೆಳಿಗ್ಗೆ ರಾತ್ರಿ ಎನ್ನದೇ ಸಂಚರಿಸ್ತಾ ಇರೋದ್ರಿಂದ ರಸ್ತೆಗಳು ಗುಂಡಿ ಬಿದ್ದು ಸಂಪೂರ್ಣವಾಗಿ ರಸ್ತೆ ಹಾಳಾಗಿದೆ ಎಂದು ಕ್ರಷರ್ ಮಾಲೀಕರು ಮತ್ತು ಟಿಪ್ಪರ್ ಲಾರಿ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರವೇ ಘಟಕದ ತಾಲೂಕು ಉಪಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಕೊರಟಗೆರೆ ತಾಲೂಕಿನಲ್ಲಿ ಕ್ರಷರ್ ಹಾವಳಿಯಿಂದಾಗಿ ವಿಪರೀತ ಕಣ್ಣಿಗೆ ಧೂಳು, ಕಿವಿಗೆ ಶಬ್ದ ಮಾಲಿನ್ಯ ಹೆಚ್ಚಾಗಿದೆ. ರಸ್ತೆ ಭಾರಕ್ಕಿಂತ ಓವರ್ಲೋಡ್ ತುಂಬಿಕೊಂಡು ಹೋಗುವ ಟಿಪ್ಪರ್ ಲಾರಿಗಳು ಯಾವುದೇ ತರಹದ ಸುರಕ್ಷತಾ ಕ್ರಮಗಳನ್ನು ವಹಿಸುವುದಿಲ್ಲ. ವಾಯು ಮಾಲಿನ್ಯ ಅಧಿಕಾರಿಗಳಾಗ್ಲಿ, ಆರ್ಟಿಒ ಅಧಿಕಾರಿಗಳಾಗ್ಲಿ, ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗ್ಲಿ ಯಾರು ಕೂಡ ಬರುವುದಿಲ್ಲ ಎಂದು ದೂರಿದ್ದಾರೆ. ನಮ್ಮದು ಪ್ರಪೋಸಲ್ ನಾಳೆನೇ ಹೋಗುತ್ತೆ. ಅಂದರೆ ಸಾರಿ, ನಮ್ಮದು ಮ್ಯಾಕ್ಸಿಮಮ್ ಸರ್ಕಾರದ ಮಾಡ್ತಲ್ಲ ಒಂದು 15 ದಿವಸ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಎಷ್ಟು ದಿವಸ ತಗೋತಾರೆ? ಇದು ರೆಡಿ ಮಾಡಲಿಕ್ಕೆ ಒಂದು 3 ತಿಂಗಳು ಬೇಕು ಸರ್. ಅದಕ್ಕೆ ಯಾಕಂದರೆ ಕರೆಕ್ಟಾಗಿ ಕ್ಯೂರಿಂಗ್ ಆಗಬೇಕು, ಕಾಂಪ್ರೆಕ್ಷನ್ ಆಗಬೇಕು, ರೆಡಿ ಆಗಬೇಕಲ್ಲ ಸರ್. ಎಲ್ಲ ಅದು ಕಾಂಪ್ರೆಕ್ಷನ್ ಆಗಿ ಕ್ಯೂರಿಂಗ್ ಆಗಿ ಒಂದು ಸೈಡಿಗೆ ಟ್ರಾಫಿಕ್ ಬಿಟ್ಟು ಮತ್ತೊಂದು ಸೈಡಿಗೆ ರೆಡಿ ಮಾಡಿ 15-20 ದಿವಸ ಕ್ಯೂರಿಂಗ್ ಮಾಡಿಸ್ಬೇಕು. ನಂತರ ಈ ಕಡೆ ಟ್ರಾಫಿಕ್ ಬಿಟ್ಟು ಈ ಸೈಡಿಗೆ ರಸ್ತೆ ಸ್ಟಾರ್ಟ್ ಮಾಡಬೇಕು ನಾವು. ಅಂದರೆ ಮಿನಿಮಮ್ 3 to 4 ಮಂತ್ಸ್ ಟೈಮ್ ಬೇಕು. ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಅದೇ ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ 4 ತಿಂಗಳು ಬೇಕು ಸರ್. ಮೊದಲು 4 ತಿಂಗಳು ಬೇಕು ಕರೆಕ್ಟಾಗಿ ಇದು ಮಾಡಬೇಕು. ಮುಗಿಸೋದಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಏನಿಲ್ಲ ಸರ್. ಗೌರ್ಮೆಂಟ್ಲಿಂದ ಅಪ್ರೂವಲ್ ಬಂತಂದ್ರೆ ನಾವು ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಇದೆ ಸರ್. ಈಗ ಆಸ್ಫಾಲ್ಟ್ ರೋಡ್ ಆಗಿದೆ. ನೀವು ಎಲ್ಲ ಕ್ರಷರ್ ಮಾಲೀಕರು ಪರವಾಗಿ ಬಂದಿದ್ದೀರಾ ಏನು ಅಂತ? ನಾನು ರೋಡ್ ಪರವಾಗಿ ಬಂದೆ ಸರ್. ರೋಡ್ ಪರವಾಗಿ ಕಾಂಟ್ರಾಕ್ಟರ್ ಇವರಿಗೆ ಆಗಿರೋದು. ಹೌದಾ? ಓಕೆ. ಬೋರ್ಡರ್ಸ್ ಗಾಡಿಗಳು ಓವರ್ ಸ್ಪೀಡ್ ಹೊಡಿತಾರೆ, ಮತ್ತೆ ಆ ಗಾಡಿಗಳು ಬಾಡಿಯಿಂದ ಮೇಲ್ಗಡೆ ಗೈಟಾಗಿ ಹಾಕಿರ್ತಾರೆ. ಸರ್, ಈ ರಸ್ತೆ ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇರೋದು ಗ್ಯಾಸ್ ಬಾಬು ಅವ್ರ ಗಾಡಿಗಳು ಓಡಾಡೋದ್ರಿಂದಲೇ ತುಂಬಾ ಸಮಸ್ಯೆ. ಆಮೇಲೆ ಬಾವಿಕಟ್ಟೆ ಅವ್ರ ಗಾಡಿಗಳು ಒಂದು ಗಾಡಿಗೂ ಟಾರ್ಪಲ್ ಹಾಕಲ್ಲ. ಬೇರೆ ಕ್ರಷರ್ನಲ್ಲಿ ಟಾರ್ಪಲ್ ಹಾಕ್ತಾರೆ, ಕಳಿಸ್ತಾರೆ. ಅವ್ರದ್ದೇನಾಯ್ತು ಇದು ಮಾಡ್ಕೊಂಡು ಟನ್ನೇಜ್ ಓವರ್ ಟನ್ನೇಜ್ ಎಲ್ಲರೂ ಓವರ್ ಟನ್ನೇಜ್ ಹಾಕೋದು. ಆದರೆ ಬಾವಿಕಟ್ಟೆಯಿಂದ ಬರೋಂಥ ಗಾಡಿಗಳು ಒಂದು ಗಾಡಿಗೂ ಟಾರ್ಪಲ್ ಹಾಕಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಘಟಕದಿಂದ ಕೊರಟಗೆರೆ ತಾಲೂಕು ಚಂದ್ರಾಯನ ದುರ್ಗ ಹೋಬಳಿ ಕೆಂಪೇನಹಳ್ಳಿ ಮೂಲಕವಾಗಿ ಏನು ತೋವಿನಕೆರೆಗೆ ಹೋಗ್ತೀವಿ, ಆ ರಸ್ತೆಯಲ್ಲಿ ಏನು ಕಲ್ಲು ಗಣಿಗಾರಿಕೆಯಿಂದ ಆ ಚಟುವಟಿಕೆಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗೂ ಈಗಾಗಲೇ ಸರ್ಕಾರದಿಂದ ಮಂಜೂರಿ ಆಗಿರ್ತಕ್ಕಂಥ ಆಸ್ಫಾಲ್ಟ್ ರಸ್ತೆಯನ್ನು ಕೂಡಲೇ ಅತಿ ಶೀಘ್ರದಲ್ಲಿ ಮಾಡಬೇಕಂತೇಳಿ, ಅದ್ರ ಜೊತೆಗೆ ಆಸ್ಫಾಲ್ಟ್ ರಸ್ತೆಯನ್ನು CC ರೋಡ್ ಮಾಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮನವಿ ಮಾಡಿರ್ತಾರೆ. ಹಾಗೂ ಇವೇನು ಈ ಕಲ್ಲು ಗಣಿಗಾರಿಕೆಯಿಂದ ಸರಬರಾಜು ಮಾಡತಕ್ಕಂಥ ವಾಹನಗಳಲ್ಲಿ ಹೆಚ್ಚಿನ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ PWD ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸ್ವಾಮಿ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಕರವೇ ವತಿಯಿಂದ ಜಲ್ಲಿ ಕ್ರಷರ್ಗಳನ್ನ ನಿಲ್ಲಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಮನವಿ ಪತ್ರವನ್ನ ಸ್ವೀಕರಿಸಿದ ನಂತರ ಮಾತನಾಡಿ, ತಹಸೀಲ್ದಾರ್ ಮಂಜುನಾಥ್ ಅವರು ಜಂಪಿನಹಳ್ಳಿ ಮಾರ್ಗವಾಗಿ ತೋವಿನಕೆರೆಗೆ ತಲುಪುವ ರಸ್ತೆಯು ಕಲ್ಲು ಗಣಿಗಾರಿಕೆಯಿಂದ ಸಂಪೂರ್ಣ ಹಾಳಾಗಿದ್ದು ಜನಸಾಮಾನ್ಯರಿಗೆ ಸಮಸ್ಯೆಯಾಗಿದ್ದು, ಈಗಾಗಲೇ ಸರ್ಕಾರದಿಂದ ಹಾಟ್ಸ್ಪಾಟ್ ರಸ್ತೆ ಮಂಜೂರಾಗಿದೆ. ಅತಿ ಶೀಘ್ರದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಲಾಗುತ್ತೆ. ಕಲ್ಲು ಗಣಿಗಾರಿಕೆಯಿಂದ ಸರಬರಾಜು ಮಾಡ್ತಾ ಇರುವ ವಾಹನಗಳು ಹೆಚ್ಚಿನ ಲೋಡನ್ನು ತುಂಬಿಕೊಂಡು ಹೋಗ್ತಾ ಇರುವುದು ಹಾಗೂ ಸುರಕ್ಷತಾ ಕ್ರಮಗಳನ್ನು ವಹಿಸದೇ ಇರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಗಮನಕ್ಕೆ ತಂದಿದ್ದಾರೆ. ಆದ್ದರಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದು ತೀರ್ಮಾನ ಮಾಡಲಾಗುತ್ತೆ ಎಂದಿದ್ದಾರೆ.
ಈ ಸಂದರ್ಭದಲ್ಲಿ ಕರವೆಯ ಪದಾಧಿಕಾರಿಗಳು ಆದ ಕಿರಣ್, ಶ್ರೀನಿವಾಸ್, ರವಿಕುಮಾರ್, ನಟರಾಜ್, ನಾಗೇಶ್, ವೀರಕ್ಯಾತ್ರಾಯ, ಲೋಕೇಶ್, ಕೃಷ್ಣಮೂರ್ತಿ, ನರಸಿಂಹರಾಜು, ಗಂಗರಾಜು, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.